ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರದಲ್ಲಿ ಗಡಿನಾಡು ಕನ್ನಡಿಗರ ಹೋರಾಟ ಜೋರಾಗಿದೆ. ಕರ್ನಾಟಕಕ್ಕೆ ಸೇರ್ತೀವಿ ಅಂತ ಮಹಾರಾಷ್ಟ್ರದಲ್ಲಿರುವಂತ ಕನ್ನಡಿಗರು ಆಗ್ರಹಿಸ್ತಾ ಇರುವಂತ ನಿಮಗೂ ಕೂಡ ಗೊತ್ತಿದೆ. ಸಾಕಷ್ಟು ಹಳ್ಳಿಗಳಲ್ಲಿ 50ಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೊಳ್ತಾ ಇದ್ದಾರೆ, ನಾವು ಕರ್ನಾಟಕಕ್ಕೆ ಸೇರ್ಕೊಳ್ತೀವಿ ಅಂತ. ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಮಹಾರಾಷ್ಟ್ರ ಸರ್ಕಾರ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ. ಕನ್ನಡಿಗರಿಗೆ ಮಹಾರಾಷ್ಟ್ರದಿಂದ ಬೆದರಿಕೆ. ಅಕ್ಕಲಕೋಟೆಯ 11 ಗ್ರಾಮ ಪಂಚಾಯತಿಗಳನ್ನ ವಿಸರ್ಜಿಸೋದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಪತ್ರಗುಟ್ಟು ಹೋಗ್ಬಿಟ್ಟಿದೆ ಮಹಾರಾಷ್ಟ್ರ, ಅಲ್ಲಿನ ಸರ್ಕಾರ ಮತ್ತೆ ನಾಯಕರು. ಇವ್ರು ಯಾವಾಗ ಕರ್ನಾಟಕಕ್ಕೆ ಸೇರ್ತೀವಿ ಅಂತ ಮುಂದೆ ಬಂದು ಹೇಳಿಕೆ ಕೊಡ್ತಾ ಪ್ರತಿಭಟನೆ ಮಾಡಿದ್ರು, ಮುಖಭಂಗ ಮುಜುಗರ ಅನುಭವಿಸ್ತಾ ಇದ್ದಾರೆ ಮಹಾರಾಷ್ಟ್ರದವರು. ವಿಸರ್ಜನೆ ಬೆದರಿಕೆಗೆ ಸೆಡ್ಡು ಹೊಡೆದು ನಿಂತ ಗಡಿನಾಡ ಕನ್ನಡಿಗರು, ಗಲ್ಲು ಶಿಕ್ಷೆ ಬೇಕಾದ್ರೂ ನೀಡ್ರಿ, ನಾವ್ ಯಾವುದಕ್ಕೂ ಹೆದರಲ್ಲ ಅಂತ ಕನ್ನಡಿಗರು ಸವಾಲನ್ನ ಹಾಕ್ತಿದ್ದಾರೆ. ಕರ್ನಾಟಕಕ್ಕೆ ಸೇರ್ಲಿಕ್ಕೆ ಅನುಮತಿ ನೀಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ನೋಡಿ ಧೈರ್ಯ ಅಂದ್ರೆ, ದಮ್ಮು ತಾಕತ್ತು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ ಈ ರಾಜಕಾರಣಿಗಳು. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಇದು ಇಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ಕನ್ನಡಿಗರು. ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನ 11 ಗ್ರಾಮಗಳನ್ನ ಕರ್ನಾಟಕಕ್ಕೆ ಸೇರಿಸಲಿಕ್ಕೆ ಗ್ರಾಮಸ್ಥರು ಒತ್ತಾಯ ಮುಂದುವರಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಟರಾವ್ ಪಾಸ್ ಮಾಡಿ ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ರು ಗ್ರಾಮಸ್ಥರು. ಟರಾವ್ ಪಾಸ್ ಮಾಡಿದ್ದಕ್ಕೆ ಗ್ರಾಮ ಪಂಚಾಯಿತಿಯನ್ನೇ ವಿಸರ್ಜಿಸುವಂತ ಬೆದರಿಕೆ, ಗಲ್ಲು ಶಿಕ್ಷೆ ನೀಡಿದ್ರು ಹೆದರಲ್ಲ ಅಂತ ಕನ್ನಡಿಗರು ಸವಾಲಾಗ್ತಿದ್ದಾರೆ. ಒಟ್ಟು ಮಂದಿಗೆಲ್ಲ ಸಸ್ಪೆಂಡ್ ಮಾಡ್ತೇವು ಕಿಂವಾ ಅಪಾತ್ರ ಮಾಡ್ತೇವೆ ಅಂತ ಹೇಳ ಲೆಕ್ಕ. ನೀವು ಸರ್ಪಂಚ ಎಲ್ಲ ಅಪಾತ್ರ ಮಾಡ್ರಿ, ದುನಿಯಾ ಮಾಡ್ರಿ, ಈ ತಡವಾಡ ಸ್ಟೇಷನ್ ದಾಗ ನನ್ನ ಫಾಸಿ ಕೊಡ್ರಿ. ಆದ್ರೂ ನನ್ನ ಮೂಲಭೂತ ಏನ್ ಹಕ್ಕದ, ಈ ಹಕ್ಕಿಗೆ ನಾ ಠಾಮ್ ಇದ್ದ ನಮ್ಮ ಸರ್ಪಂಚ್ ಕೋಲಿ ಪದೋಲಿ ನೀವು ಫಾಸಿ ಕೊಡ್ರಿ ಬಾರ್ ಚೌಕನಾಗ. ನಾ ಈ ವಿಷಯಕ್ಕೆ ಠಾಮ್ ಇದ್ದೆವು. ಈ ನಮ್ದು ಯಾರು ಸಂಘರ್ಷ ಅದ, ಈ ಸಂಘರ್ಷ ನಾ ಕಡಿತಲ್ ಹೋಯ್ತ ಹೇಳ್ಕಿಸಿದ್ರ ಎಲ್ಲಾ ತಡವಾಳ ಭಾಗಕ್ಕೆ ಹೇಳ್ತೇವೆ ಅಂತ ಹೇಳಿ ನಂದು ಎಲ್ಲ ಮಾತಕ್ಕ ನಾವು ವಿರಾಮ ಕೊಡ್ತೀನಿ. ಜೈ ಜವಾನ್ ಜೈ ಕಿಸಾನ್ ಜೈ ವಿಜಯ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ. ಗುರುರಾಜ್, ನಿಜಕ್ಕೂ ಕೂಡ ಆ ಕನ್ನಡಿಗರ ಧೈರ್ಯವನ್ನ ಮೆಚ್ಚಬೇಕ್ರಿ. ಅಷ್ಟೆಲ್ಲ ಬೆದರಿಕೆಯನ್ನ ಓಡ್ತಾ ಇದೆ ಮಹಾರಾಷ್ಟ್ರದ ಸರ್ಕಾರ ಮತ್ತೆ ನಾಯಕರು. ಅಲ್ಲಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ಆದ್ರೂ ಕೂಡ ಅದು ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಅಂದ್ರೆ ನಿಜವಾದ ದಮ್ಮು ತಾಕತ್ತು ಧೈರ್ಯ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ ಮಹಾರಾಷ್ಟ್ರದವರಿಗೆ. ಸೊ ಈಗ ಏನ್ ಹೇಳ್ತಾ ಇದ್ದಾರೆ ಅಲ್ಲಿರುವಂತ ಕನ್ನಡಿಗರು? ಈ ಉತ್ತರಕ್ಕೆ ಏನ್ ಹೇಳ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಅಲ್ಲಿರುವಂತ ಅಧಿಕಾರಿಗಳು, ನಾಯಕರು? ಪೃಥ್ವಿರಾಜ್, ಏನು ಅಂದ್ರೆ ಕರ್ನಾಟಕ ಮತ್ತೆ ಗಡಿ ವಿವಾದ ಸಂಬಂಧಪಟ್ಟಂಗೆ ಮಹಾರಾಷ್ಟ್ರದ ಧೋರಣೆಗಳು ಪ್ರತಿದಿನವೂ ಸಹಿತ ಅಲ್ಲಿನ ಕನ್ನಡಿಗರನ್ನ ಕೆಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತದ್ದು. ಈ ಹಿಂದೆ ನಾವು ಕರ್ನಾಟಕಕ್ಕೆ ಸೇರ್ತೀವಿ ಅಂತ ಅವರು ಹೋರಾಟವನ್ನ ಆರಂಭಿಸಿದಾಗ ಆರಂಭದಲ್ಲಿ ಅವ್ರನ್ನ ಮನವೊಲಿಸುವ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡಿರುವಂತದ್ದು. ಉದ್ಯೋಗ ಖಾತೆ ಮಂತ್ರಿ ಅವರು ಖುದ್ದು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರಿಗೆ ಒಂದು ಮನವರಿಕೆಯನ್ನು ಮಾಡಿರುವಂತದ್ದು. ನಾವು ನಿಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಅವರು ಕೇವಲ ಹೇಳಿಕೆಯಲ್ಲಿ ಮಾತ್ರ ಇಟ್ಟರನ್ನ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಕೊಡ್ಲಿಲ್ಲ. ಅದನ್ನು ಹೊರತುಪಡಿಸಿ ಕರ್ನಾಟಕ ಸರ್ಕಾರವೇ ಮತ್ತೆ ಅವರಿಗೆ ನೀರು ಕೊಡುವಂತ ವ್ಯವಸ್ಥೆಯನ್ನು ಮಾಡಿರುತ್ತದೆ. ಅದರ ಮುಂದುವರೆದ ಭಾಗವಾಗಿ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ 11 ಗ್ರಾಮ ಪಂಚಾಯತ್ಗಳು ಕಳೆದ 2 ದಿನಗಳ ಹಿಂದಷ್ಟೇ ಒಂದು ಟರಾವನ್ನ ಪಾಸ್ ಮಾಡಿದ್ವು, ನಾವು ಕರ್ನಾಟಕಕ್ಕೆ ಸೇರ್ಪಡೆ ಆಗ್ತೀವಿ ಅಂತ ಹೇಳಿ. ಅದರ ಸಂಬಂಧಪಟ್ಟಂಗೆ ನಮಗೆ ಎನ್ಒಸಿಯನ್ನ ಕೊಡುವಂತ ಹೇಳಿ ಖುದ್ದು ಉದ್ಯೋಗ ಮಂತ್ರಿ ಅವರ ಹತ್ರ ಮನವಿಯನ್ನು ಮಾಡಿದ್ರು. ಜೊತೆಗೆ ಸೊಲ್ಲಾಪುರ ಜಿಲ್ಲಾಧಿಕಾರಿ ಅವರಿಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ರು. ನಮಗೆ ಎನ್ಒಸಿ ಕೊಡಿ, ಮುಂದಿನ ನಾವು ನೋಡ್ಕೋತೇವೆ, ನಾವು ಕರ್ನಾಟಕ ಸರ್ಕಾರಕ್ಕೆ ಸೇರ್ತೇವೆ ಅಂತ ಹೇಳಿ. ಕರ್ನಾಟಕದ ಮುಖ್ಯಮಂತ್ರಿಗಳು ಜತ್ತ ತಾಲೂಕಿನ ಸುಮಾರು 40 ಹಳ್ಳಿಗಳ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಅವ್ರಿಗೆ ನಾವು ಎಲ್ಲ ರೀತಿ ಫೆಸಿಲಿಟಿಯನ್ನು ನೀಡ್ತೇವೆ ಅಂತ ಹೇಳಿಕೆ ನೀಡಿದ ಬಳಿಕ ಅಲ್ಲಿ ಕನ್ನಡಿಗರು ಎಚ್ಚೆತ್ತುಕೊಂಡಿರುತ್ತದೆ. ಇದೀಗ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಮುಂದುವರಿಸುವುದು. ಆರಂಭದಲ್ಲಿ ಅವರಿಗೆ ಪೊಲೀಸ್ ನೋಟಿಸ್ ಅನ್ನ ಕೊಡುವ ಮೂಲಕ, ಅಂದ್ರೆ 2 ದಿನಗಳ ಹಿಂದಷ್ಟೇ ಗ್ರಾಮದ 17 ಜನರಿಗೆ ಒಂದು ಪೊಲೀಸ್ ನೋಟಿಸ್ ಅನ್ನ ಕೊಟ್ಟು ನೀವು ಯಾವುದೇ ರೀತಿ ಸಭೆ ಸಮಾರಂಭ ಮಾಡಬಾರ್ದು ಅಂತ ಹೇಳಿ ಅವರನ್ನ ಒಂದು ಎಚ್ಚರಿಕೆ ನೀಡಿದ್ರು. ಅಂದ್ರೆ ಮುಂದೆ ಇವರು ಯಾವುದೇ ರೀತಿ ನಿರ್ಧಾರ ತಗೊಳ್ಕೋಬಾರ್ದು ಅಂತ ಹೇಳಿ ಎಚ್ಚರಿಕೆ ನೀಡೋ ಸಲುವಾಗಿ ಮಾಡಿರುತ್ತದೆ. ಅದಾದ ಬಳಿಕ ಈಗ ಮತ್ತೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುತ್ತದೆ. ನಿಮ್ಮ ಗ್ರಾಮ ಪಂಚಾಯತ್ಗಳನ್ನ ವಿಸರ್ಜನೆ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕನ್ನಡಿಗರು ಹೋರಾಟ ಮಾಡಬಾರ್ದು ಅನ್ನೋ ರೀತಿ ಅವರೊಂದು ಮಾಡ್ತಿರುತ್ತದೆ. ಆದ್ರೆ ಇದಕ್ಕೆ ಕನ್ನಡಿಗರು ಯಾವುದೇ ರೀತಿ ಬೆದರಿಕೆಗೆ ಬಗ್ತಾ ಇಲ್ಲ. ನಾವು ಸಹಿತ ನೀವು ನಮ್ಗೆ ಗಲ್ಲು ಶಿಕ್ಷೆ ನೀಡಿದ್ರು ಸಹಿತ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ನಮ್ಗೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಕಾರಣ ನಾವಿಲ್ಲಿ 3ನೇ ದರ್ಜೆ ನಾಗರಿಕರನ್ನಾಗಿ ನೀವು ನಮ್ಗೆ ಟ್ರೀಟ್ ಮಾಡ್ತಾ ಇದ್ರೆ, ಹಾಗಾಗಿ ನಾವು ಕರ್ನಾಟಕಕ್ಕೆ ಹೋಗ್ತೇವೆ, ಕರ್ನಾಟಕ ಸರ್ಕಾರ ನಮ್ಗೆ ಎಲ್ಲ ರೀತಿ ಫೆಸಿಲಿಟಿ ನೀಡ್ತಾ ಇದೆ ಅಂತ ಹೇಳಿ